ಬನ್ನಿ ಫ್ರೆಂಡ್ಸ್, ತುಮಕೂರು ನೋಡೋಣ ಇವತ್ತು. ಮಂದಾರಗಿರಿ ಬೆಟ್ಟ ಅಂತ ಇದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಅಂಕಿತ್ ಅಂತ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಸ್ಕೂಟ್ರಲ್ಲೇ ಬಂದಿದ್ದೀವಿ. ಆಲ್ಮೋಸ್ಟ್ 60-70 ಕಿಲೋಮೀಟರ್ಸ್ ಆಗುತ್ತೆ ಬ್ಯಾಂಗ್ಳೂರಿಂದ. ಆಲ್ಮೋಸ್ಟ್ ಬಂದಿದ್ದೀವಿ ಇವಾಗ ಮಂದಾರಗಿರಿ ಬೆಟ್ಟದ ಹತ್ರ. ಇನ್ನೊಂದು 1 ಕಿಲೋಮೀಟರ್ ಇರ್ಬೋದು. ಇದು ಒಳಗಡೆ ರೋಡ್, ಮೇನ್ ರೋಡಿಂದ ಈಗ ಒಳಗಡೆ ಬಂದಿದ್ದೀವಿ. ನೋಡಿ ನಮ್ಮ ಜುಪಿಟರಲ್ಲೇ ಬಂದಿರೋದು. ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಮಂದಾರಗಿರಿ ಬೆಟ್ಟ. ಅದನ್ನು ನಾವು ಹತ್ತಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇದನ್ನೇ ಹತ್ತಬೇಕು ಇವಾಗ. ಲೆಟ್ಸ್ ಸ್ಟಾರ್ಟ್. 10 ಬಾಗರು ಸ್ವಲ್ಪ ಕೂತ್ಕೊಳ್ಳೋಣ ಇಲ್ಲೇ. ನೋಡಿ ಇಲ್ಲಿಂದ ವ್ಯೂ ಹೆಂಗೆ ಕಾಣಿಸ್ತಾ ಇದೆ. ಅಲ್ಲಿದೆ ನೋಡಿ, ಅದೇ ಪಿಕಾಕ್ ಟೆಂಪಲ್. ಅಲ್ಲಿಗೆ ಹೋಗೋಣ ಆಮೇಲೆ. ಅಂಕಿತೇನೋ ಹೇಳ್ಬೇಕಂತ ಕೇಳೋಣ ಬನ್ನಿ. ಹೇಳ. ನಾವು ಬಂಕ್ ಹೊಡೆದ್ಬಿಟ್ಟು ಇಲ್ಲೇ ಬಂದು ಸೆಟ್ಲ್ ಹಾಕ್ಬಿಡ್ತಿದ್ವಿ ಆಮೇಲೆ ಕಾಲೇಜ್ ಟೈಮಲ್ಲಿ. ಈ ಜಾಗ ಮರೆಯಂಗಿಲ್ಲ. ಆಮೇಲೆ ಅಷ್ಟೇ, ಏನೇನು ಏನು ಹೇಳೋ. ಇದನ್ನು ಮಂದಾರಗಿರಿಗಿಂತ ಬಸ್ತಿ ಬೆಟ್ಟ ಅನ್ನೋದೇ ತುಮಕೂರಲ್ಲಿ ಫುಲ್ ಫೇಮಸ್ಸು. ಆ್ಯಂಡ್ ಮೇಲ್ಗಡೆ ಒಂದು ಜೈನ್ ಟೆಂಪಲ್ ಇದೆ, ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ, ಪೀಕಾಕ್ ದೇವಸ್ಥಾನ. ಅದು ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ಅದನ್ನ. ಆಮೇಲೆ ಬನ್ನಿ ಇವಾಗ ನೋಡೋಣ. ಎಲ್ಲಿ ನೋಡೋಲ್ಲ, ಮೇಲ್ಗಡೆ ಎಂಜಾಯ್ ಮಾಡೋಣ. ಇನ್ನೂ ಅಷ್ಟು ದೂರ ಹತ್ತಬೇಕು. ಹತ್ತೋಣ ಬನ್ನಿ. ಟ್ರೈನ್ ಹೋಗ್ತಿರೋದು ಇಲ್ಲಿಂದ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ಅಲ್ಲಿ. ಹೊರಗಡೆ ಹೋಗಿರ್ತಾನೆ, ಯಲಹಂಕಕ್ಕೆ ಹೋಗ್ಬೇಕು ಅಂತಿದ್ದೆ. ಟೆಂಪಲ್ ಒಳಗಡೆ ಬಂದ್ವಿ ಇವಾಗ. ಬಸ್ ಹತ್ತೋ. ಹೇಳೇನಾದ್ರು. ನೋಡಿ ಮಾವೀರಂದು ಮರದ ಕೆಳಗಡೆ ಮಾಡಿದ್ದಾರೆ. ನೋಡೋಕೆ ಏನು ಸಕ್ಕತ್ತಾಗಿದೆ. ಇದೆಲ್ಲ ಜೈನ್ ಸೈಡ್ ಅನ್ಸುತ್ತಲ್ಲ. ಇವೆಲ್ಲ ಜೈನರದ್ದು. ಇಲ್ಲಿ ಕೂತಿರೋರು ಯಾರೋ ಜನ ಅಲ್ಲ, ಎಲ್ಲ ಸ್ಟ್ಯಾಚ್ಯೂಗಳು. ನೋಡಿ ಸ್ಟ್ಯಾಚ್ಯೂಸ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇವೆಲ್ಲ ಸ್ಟ್ಯಾಚ್ಯೂಸ್. ಟೆಂಪಲ್ ಒಳಗಡೆ ನೋಡೋಣ ಬನ್ನಿ. ಕೊನೆಗೂ ಪೂರ್ತಿ ಹತ್ಬಿಟ್ಟಿದ್ದೀವಿ. ಇವಾಗ ಅಂಕಿತ್ ಅವರ ಅಭಿಪ್ರಾಯಗಳನ್ನು ತಿಳಿಸುತ್ತಾರೆ. ಹೇಗತ್ತದೆ? ಸಕ್ಕತ್ತಾಗಿತ್ತು. ಮೊದಲು ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಈಗ ಫುಲ್ಲು ಲೇಕ್ ವ್ಯೂ ನೋಡ್ಬೋದು ನೀವು. ಏನು ಸಕ್ಕತ್ತಾಗಿ ಕಾಣಿಸೋ. ಇದೇನು ಇತ್ತೀಚೆಗೆ ಮಾಡಿರೋದಾ? ಚೆನ್ನಾಗಿದೆ ಅಲ್ಲ ಇಲ್ಲಿ. ಕ್ಲೌಡ್ಸು. ಎಲ್ಲಿ ಅಂಕಿತ್ ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದಂತೆ. ಸ್ವಿಮ್ಮಿಂಗ್ ಮಾಡ್ತಿದ್ದ. ಶಬಾಷ್. ಅವಾಗ ಇಷ್ಟ ಕೆಟ್ಟ ಇರಲಿಲ್ಲ ನೀರು.
ಹತ್ತಿ ಇಲ್ಲಿ ಲೇಕ್ ವ್ಯೂ ನೋಡ್ಕೊಂಡು ಆರಾಮಾಗಿ ಕೂತಿದ್ದೀವಿ ಸ್ವಲ್ಪ ಹೊತ್ತು. ಫುಲ್ ಸುಸ್ತಾಗಿ ಹೋಗಿದೆ. ಚೆನ್ನಾಗಿತ್ತು. ಬೆಳಗ್ಗೆ ಬೇಗ ಬರಬೇಕಿತ್ತು, ಸ್ವಲ್ಪ ಬಿಸಿಲು ಟೈಮಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಕುಡಿತಾ ಇದ್ದೀವಿ ಬೆಟ್ಟ ಹತ್ಬಿಟ್ಟು. ಬಟ್ ಫ್ರೆಂಡ್ಸ್ ನೋಡಿ ಹೇಗಿದೆ, ದಯವಿಟ್ಟು ಒಂದು ದಿವಸ ಬಂದು ನೋಡಿ. ಒನ್ ಡೇ ಟ್ರೆಕ್ಕಿಂಗ್ ಥರ ಚೆನ್ನಾಗಿರುತ್ತಿಲ್ಲ. ಎಷ್ಟು ಜನ ಓಡಾಡ್ತಿದ್ದಾರೆ. ಚೆನ್ನಾಗಿರೋ ಒಂದು ಲೇಕ್ ಇದೆ. ಆ ಲೇಕ್ ಇಳಿಯಕ್ಕೆ ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ. ಅಂಕಿತ್ತು ಇಳಿಯಕ್ಕೆ ಬಿಡಲ್ಲ ಅಂತ ಹೇಳ್ತಾವನೆ, ಸತ್ಯನ ಸುಳ್ಳ ಗೊತ್ತಿಲ್ಲ. ನೋಡಿ ಇವಾಗ ಇಳಿತಾ ಇದ್ದೀವಿ. ಕೆಳಗಡೆ ಎಷ್ಟು ಡೆಪ್ತ್ ಇದೆ ಅಂತ ತೋರಿಸ್ತೀವಿ ನೋಡಿ. ಏನು ಕಾಣಿಸಲ್ಲ. ಹೋಗ್ತಾ ಹೋಗ್ತಾ ಬೆಟ್ಟ ಇದು ಮೆಟ್ಲ ಹೈಟ್ ಇದೆ. ಟೋಟಲ್ ಎಷ್ಟು ಮೆಟ್ಲ ಇರ್ಬೋದು? ಇದು ಟೋಟಲ್ ಒಂದು 500 ಮೆಟ್ಲಿದೆ. ಅಷ್ಟೊಂದಿಲ್ಲ, ಪಕ್ಕ ಕಡಿಮೆ ಇದೆ. ಬೆಟ್ಟಕ್ಕಿದು 450ರಿಂದ 500 ಇದೆ ಅಂತ ಹೇಳ್ತಾರೆ, ಬಟ್ ನಮಗದು ಗೊತ್ತಿಲ್ಲ. ಯಾರಿಗಾದ್ರು ಟ್ರೆಕ್ಕಿಂಗ್ ಮಾಡೋ ಆಸೆ ಇದ್ದರೆ ಬಿಗಿನರ್ಸ್ಗೆ ಈ ಜಾಗ ಬೆಸ್ಟ್ ಅಂತ ಸೂಟ್ ಮಾಡ್ಬೋದು. ಫುಲ್ ಈಸಿ. 200-300 ಮೆಟ್ಲು ಹತ್ತಿದ್ರೆ ಆಯಿತು. ಫುಲ್ ವ್ಯೂಸ್ ಕೂಡ ಚೆನ್ನಾಗಿದೆ. ಸೊ ಇಟ್ಸ್ ವರ್ತ್. ಇಲ್ಲಿ ನೋಡಿ ಎಷ್ಟು ಚಿತ್ರವಾಗಿದೆ. ಹುಲಿ ಹಾಲನ್ನು ಹಸು ಕುಡಿತಿದೆ, ಹಸು ಹಾಲನ್ನು ಹುಲಿ ಕುಡಿತಾ ಇದೆ. ಪಿಕಾಕ್ ಟೆಂಪಲ್ ನೋಡಿ. ನಾವಿವಾಗ ಸಿದ್ಧಗಂಗಾ ಮಠದ ಹತ್ರ ಬಂದಿದ್ದೇವೆ. ಸ್ವಾಮೀಜಿಯವರ ಪ್ರತಿಮೆ ನೋಡಿ ಇಲ್ಲಿ. ಇಲ್ಲೇನೋ ದಾರಿ ಇದೆ, ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ? ಇರಲಿಲ್ಲ. ಹೆಂಗಿತ್ತು ಮೊದಲು? ತುಂಬ ಪ್ರತಿಮೆಗಳಿವೆ ಇಲ್ಲಿ. ಒಂದೊಂದೇ ನೋಡ್ಕೊಂಡು ಹೋಗೋಣ ಬನ್ನಿ. ಇದು ಆಶ್ರಯ ಕೇಳ್ತಾ ಇರೋ ಪ್ರತಿಮೆ. ಇದು ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇರೋದು. ಇದು ಮಕ್ಕಳಿಗೆ ಪಾಠ ಮಾಡ್ತಾ ಇರೋದು. ಇದು ಮರಳಲ್ಲಿ ಅಕ್ಷರಾಭ್ಯಾಸ ಮಾಡ್ತಾ ಇರೋದು. ಇದು ಜಂಗಮ ದೀಕ್ಷೆ ಕೊಡ್ತಾ ಇರೋದು. ಇದು ಮಕ್ಕಳನ್ನು ದಾಖಲಾತಿ ಮಾಡ್ತಾ ಇರೋದು. ಇದು ಕಾಣಿಕೆ ಒಪ್ಪಿಸ್ತಾ ಇರೋದು. ಇದು ಉದ್ಧಾರಣೆ ಮಾಡ್ತಾ ಇರೋದು. ಇದು ಜಿಂಕೆಗೆ ಆಹಾರ ನೀಡ್ತಾ ಇರೋದು. ನೋಡಿ ಅಬ್ದುಲ್ ಕಲಾಂ ಜೊತೆ. ಮೇಲೆ ಟೆಂಪಲ್ ಇದೆ, ಇದನ್ನ ಹತ್ತೋಣ ಬನ್ನಿ ಇವಾಗ. ಹೋಗ್ತಾ ಇದ್ದೀವಿ ಎಲ್ಲೇ ಹೋಗ್ತಿದ್ದೇವೆ ಗೊತ್ತಿಲ್ಲ.
ಒಟ್ನಲ್ಲಿ ಸಿದ್ಧಗಂಗಾ ಮಠದಲ್ಲಿ ಫುಲ್ಲು ಆರಾಮಾಗಿದ್ದೀವಿ. ಅಂತೂ ಇಂತೂ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಪಾರ್ಕೆಲ್ಲ ನೋಡ್ಕೊಂಬಂದ್ವಿ. ಈಗ ಮೇಲೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ವಾಪಸ್ ಬರ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲೇ ಇಳ್ದ್ಬಿಡೋಣ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ, ನೆಮ್ಮದಿ ಇದೆ. ಜೀವನದಲ್ಲಿ ನೆಮ್ಮದಿ ಇಂಪಾರ್ಟೆಂಟ್. ಇಲ್ಲ ಇದ್ದು ಬೇಡ ನೋಡಿ, ಇದು ಮಠದ ಟಾಪ್ ವ್ಯೂ. ಏನಾಯ್ತು? ಇದು ಮೇಲೆ ಹೋಗತ್ತಾ? ನರ್ಸಟಿ ಇದೆ ನನ್ನ ಸ್ಕೂಲು. ಇಲ್ಲೇ ನಾನು LKGಯಿಂದ 7ನೇ ಕ್ಲಾಸ್ ತನಕ ಇಲ್ಲೇ ಓದಿರೋದು. ಏನಿದೆ ಹೆಸರು? ಚೇತನ ವಿದ್ಯಾ ಮಂದಿರ ಅಂತ. ಇಡೀ ತುಮಕೂರಿಗೆ ಫಸ್ಟ್ ಇದು ಸ್ಕೂಲ್ ತುಂಬ ಫೇಮಸ್ಸು. ಸರಿ, ಯಾವುದೋ ಕೆರೆ ತೋರಿಸ್ತೀನಿ ಅಂತ ಕರ್ಕೊಂಬಂದಿದ್ದಾನೆ, ನೋಡೋಣ ಬನ್ನಿ ಹೆಂಗಿದೆ ಅಂತ. ಅಂತ ವಾಕಿಂಗ್ ಇದು. ಏನೋ ಇದು ಇಷ್ಟೊಂದು ದೊಡ್ಡ ಕೆರೆ? ದೊಡ್ಡ ಕೆರೆಪ್ಪ ಇದು. ಇಡೀ ತುಮಕೂರಿಗೆ ನೀರು ಇಲ್ಲಿಂದ ಹೋಗೋದ ಏನು? ಮಳೆ ಇಲ್ಲ, ನೀರಿಲ್ಲ ಅಂದರೆ ಬತ್ತೋಗಿರುತ್ತೆ. ಸಪ್ತ ಸಾಗರದ ಆಚೆ ಎಲ್ಲ ಸಪ್ತ ಸಾಗರಕ್ಕೆ ಸಮುದ್ರ ಅಲ್ಲ, ಸಮುದ್ರ ಥರನೇ ಇದೆ ಎಲ್ಲರೂ. ಸಪ್ತ ಸಾಗರದ ಆಚೆ ಎಲ್ಲ ಬಂದಂಗಿದೆ. ಮಾಡೋಕ್ಕೇನು ನೋಡಿ, ಸ್ವಾತಂತ್ರ್ಯ ಹೋರಾಟಗಾರರು ಲೈನಾಗಿ ನಿಂತವ್ರೆ. ನೋಡಿ ಫ್ರೆಂಡ್ಸ್, ತುಮಕೂರು ನೋಡಾಯ್ತು. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ನಿಮ್ಗೆ ಗೊತ್ತು. ಜೈ.